ಬೇಕು ಎಲ್ಲಿವರೆಗೆ ಹೋರಾಟ ಆಯ್ತು. ನೀವು ನಿಮ್ದು ಕೊಟ್ಟಿದ್ದೀರಿ, ಅವ್ರದ್ದು ಕೊಟ್ಟಿದ್ದಾರೆ. ಎರಡೂ ಒಂದೇ ಎನ್ಕ್ವೈರಿ ಆಫೀಸರ್ಗೆ ಹಾಕ್ತೀನಿ, ನೋಡೋಣ ಅದೇನಿದೆ ಸತ್ಯಾಸತ್ಯತೆ ಅದ್ರ ಪ್ರಕಾರ ನಾವು. ಬನ್ನಟ್ಟಿ ರೈಲ್ವೆ ಯಾರ್ಡ್ಗೆ ಸೋನಾ ಫ್ಯಾಕ್ಟ್ರಿಯಿಂದ ಮೂಮೆಂಟ್ ಬರ್ತದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಸ್ಟಾಕು ಸುಮಾರು 10-12 ಸಾವಿರ ಟನ್ಗಿಂತ ಹೆಚ್ಚು ಇತ್ತು. ಸುಮಾರು 8 ಸಾವಿರ ಟನ್ ಅಲ್ಲಿ ಖಾಲಿಯಾಗಿದೆ. ಅದು ಮುಂಚಿತವಾಗಿ ಯಾವಾಗಾಯ್ತೋ ಗೊತ್ತಿಲ್ಲ. ಈ ರೇಖೆಗೆ ಸಂಬಂಧಪಟ್ಟಂಗೆ ಅಲ್ಲಿ 3 ಸಾವಿರ ಟನ್ನಷ್ಟು ಲಿಫ್ಟ್ ಮಾಡಿದ್ದಾರೆ. ಅದು ಗ್ರೇಡ್ ಸುಮಾರು 60ರಿಂದ 62 ಗ್ರೇಡ್ ಬರ್ತಕ್ಕಂಥದ್ದು ಅದು ಫೈನ್ಸು. ಅದರ ಕಾಸ್ಟು ಸುಮಾರು 6 ಸಾವಿರ ರೂಪಾಯಿ ಇರ್ಬೋದು. ಇವರು ಸೋನಾ ಫ್ಯಾಕ್ಟ್ರಿಯಿಂದ ಬಲ್ಕ್ ಪರ್ಮಿಟ್ಟು ಸುಮಾರು 4 ಸಾವಿರ ಟನ್ನಿಗೆ ತೊಗೊಂಡು ಇಲ್ಲಿಂದ ಮೂವ್ಮೆಂಟ್ ಆಗಿರ್ತಕ್ಕಂಥದ್ದು ಬನ್ನಟ್ಟಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿದರೆ 121 ಟ್ರಿಪ್ ಇದೆ. ಬಟ್ ಇವರು ಅಲ್ಲಿ ಸುಮ್ಮನೆ ಟ್ರಾಫಿಕ್ ಇತ್ತು, ಆ ಟ್ರಾಫಿಕ್ಗೋಸ್ಕರ ನಾವು ಆ ಕಡೆಗೆ ಅನ್ಲೋಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಟ್ರಾಫಿಕ್ ಇದ್ದರೆ 120 ಟ್ರಿಪ್, ಅದು ಸುಮಾರು ವೈಡ್ ಒಂದು 100 ಮೀಟರಷ್ಟು ಅಗಲ ಇದೆ. 100 ಮೀಟರ್ಗಿಂತ ಹೆಚ್ಚು ಒಂದು ರೇಕು. ಅಲ್ಲಿ ಟ್ರಾಫಿಕ್ ಎಂಬ ಪ್ರಶ್ನೆ ಬರೋಲ್ಲ. ಟ್ರಾಫಿಕ್ ಬಂದರೆ ಪಕ್ಕಕ್ಕೆ ಅನ್ಲೋಡ್ ಮಾಡೋಕ್ಕೆ ಚಾನ್ಸಸ್ ಇದೆ. ಸುಮಾರು ಇವ್ರು ಬೇಕಾಗಿನೇ ಆ ಮಟ್ರಿಯಲ್ ಹೊಡೆಯೋದಕ್ಕೋಸ್ಕರ ಕುಮ್ಮಕ್ಕಿನಿಂದ ಅಲ್ಲಿ ಒಂದು 25-30 ಟ್ರಿಪ್ ಹಾಕಿ ಹೈ ಗ್ರೇಡ್ ಮಟ್ರಿಯಲ್ ಅಲ್ಲಿ ನೀವು ಸೆಟಲೈಟ್ನಾಗ ಈಗ ನೀವು ಹೋದ್ರೆ ಮಾಧ್ಯಮದವರಾಗಲಿ ಯಾರೋ ಹೋಗಿ ತೆಗೆದ್ರೂ ಗೊತ್ತಾಗುತ್ತೆ. ಅದು ಸುಮಾರು 10-12 ವರ್ಷಕ್ಕಿಂತ ಹಳೆಯದಾಗಿರ್ತಕ್ಕಂಥ ಸ್ಟಾಕ್ ಮಟ್ರಿಯಲ್ 12 ಸಾವಿರ ಟನ್ನಲ್ಲಿ. ಅದ್ರ ಮೇಲೆಲ್ಲ ಗಿಡಗಳು ಬೆಳೆದ್ಬಿಟ್ಟಿದ್ವು. ಅದನ್ನೆಲ್ಲ ಕಿತ್ಕೊಂಡು ಬಂದು ತಕ್ಕೊಂಡು ಹೋಗಿರ್ತಕ್ಕಂಥದ್ದು ಈಗ ಸ್ಪಷ್ಟವಾಗಿ ತಾವಲ್ಲಿ ಮಾಧ್ಯಮದವರು ಪ್ರತ್ಯಕ್ಷವಾಗಿ ಕೊಂಡರು ಕಾಣ್ತದೆ. ಅದನ್ನು 3 ಸಾವಿರ ಟನ್ನಷ್ಟು ಆ ರೇಖೆಗೆ ಲೋಡ್ ಮಾಡಿದ್ದಾರೆ. ತಾವು ಮಾಧ್ಯಮದವರು ಮತ್ತು SP ಸ್ಕ್ವಾಡ್ನವರು ಬಂದು ಎಲ್ಲ ಇದು ಮಾಡಿದಾಗ ಇಲ್ಲ ಇದು ಲೀಗಲ್ ಇದೆ ಅಂತ ಮಹೇಶ್ ಗೌಡವರು ಕುಮ್ಮಕ್ಕನಿಂದ ಅದನ್ನ ಏನು ಮಾಡಿದ್ರು, ಸುಮ್ಮನೆ ತೋರಿಸಿ ಶೋ ಮಾಡಿಬಿಟ್ರು. ಅವ್ರು ಮೇಡಮ್ರಿಗೆ ಗೊತ್ತಿಲ್ಲ ಪಾಪ, ನಾನು 4 ಸಾವಿರ ಟನ್ನು ಬಲ್ಕ್ ಪರ್ಮಿಟ್ ಕೊಟ್ಟಿನಿ, ಇದು ನಿಜ ಇರ್ಬೋದು ಅಂತೇಳಿ ಬೆಳಿಗ್ಗೆ ಅದು ಇಲ್ಲ ನಮ್ಮದೇ ಇದು ಪರ್ಮಿಟ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇವರೆಲ್ಲ ಕಣ್ಣು ತಪ್ಪಿಸಿ ಎಲ್ಲ ಮಾಡಿದ್ದು. ಇದಕ್ಕೆ ಮೇನ್ ಕಾರಣ ಮಹೇಶ್ ಗೌಡ್ರವರು CPIನವರು. ಅದನ್ನು ಮಾಡಿ ಆದ ನಂತರ ನನಗೆ ಇದೇ ನಾನು ಆ್ಯಕ್ಚುಲಿ ಆ ಸಬ್ ಇನ್ಸ್ಪೆಕ್ಟರ್ಗೂ ರಾತ್ರಿ ಫೋನ್ ಮಾಡಿದ್ದೆ, IG ಅವರಿಗೆ ಮಾಡಿದ್ದೆ, SP ಅವ್ರಿಗೆ ಸಹ ನಮ್ಮ ಹುಡುಗರು ಕೂಡ ಫೋನ್ ಮಾಡಿಸಿದ್ದೆ. ಅವೆಲ್ಲ ಯಾವ ಟೈಮಿಗೆ ಎಲ್ಲ ಇದೆ ಅಂತ ನಂತರ ಇದಿದೆ ರೆಕಾರ್ಡು. ಇವ್ರಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ತೋರಣಗಲ್ಲವ್ರು ಏನು ಹೇಳಿದ್ರು, ಇಲ್ಲ ನಾನು ಹೋಗ್ತಿದ್ದೀನಿ ಸರ್, ಈಗ ಇಮಿಡಿಯೇಟ್ಲಿ ನಾನು ರಾತ್ರಿ ಇದು ಮಾಡ್ತೀನಿ ಅಂದ್ರೆ ಮತ್ತೆ ಬೆಳತನ ಹಂಗೆ ನಡೀತಾ ಇತ್ತು. ಬೆಳಿಗ್ಗೆ ಗೊತ್ತಾದ್ಮ ಮತ್ತೆ ಇವ್ರಿಗೆ ಉಮಾಶಂಕರ್ ಅವ್ರಿಗೂ ಕಳಿಸಿದ್ದೀವಿ ಅಂತೇಳಿ ಹೇಳಿದ್ರು. ನನಗೆ ಮಾತಾಡಿದ್ರು. ಅವರು ಬಂದು ಹೇಳಿದ್ಮಾಗ ನನಗೂ ಮತ್ತೆ ಮಾಹಿತಿ ಎಲ್ಲಿ ಏನಂತ ಕೇಳಿದ್ರು. ಕರೆಕ್ಟಾಗಿ ಹೇಳಿದ್ದೆ, ಇಲ್ಲ ಇದೆಲ್ಲ ಕರೆಕ್ಟ್ ಇದೆ ಲೀಗಲ್ ಅಂತ ಹೇಳಿದ್ರು. ಹೇಳಿ ನೀವೆಲ್ಲರೂ ಬಂದಾದ್ಮಾಗ ಮತ್ತೆ ಕೆಲವು ಮಾಧ್ಯಮದವರು ಅಲ್ಲಿ ಹೋಗಿದ್ರು. ಮಾಧ್ಯಮದವರು ಮತ್ತು DD ಅವ್ರು ಬಂದರೆ ಇಲ್ಲ ಅಂತ ಹೇಳಿದ್ಮ ನಾನು ಅಲ್ಲಿ ಸ್ಪಷ್ಟವಾಗಿ ಹೋಗಿ ಎಲ್ಲ DD ಅವರಿಗೆ ಟೋಟಲ್ ಸ್ಪಷ್ಟೀಕರಣವಾಗಿ ತೋರಿಸಿದೆ. ಮೇಡಮ್ ಇದು ಹಿಂಗಿರುತ್ತೆ ಮಟ್ರಲ್ಲು, ಇದು ಇಷ್ಟು ದಿನ ಹಾಕಿರೋ ಸ್ಟಾಕು, ನೀವೆಲ್ಲ ಕರೆಕ್ಟ್ ನ್ಯಾಯಯುತವಾಗಿ ಮಾಡಿ, ಯಾವುದು ಯಾರ ಪರ ಯಾರು ವಿರೋಧ ಅಂತ ಇಲ್ಲ ಅಂತೇಳಿ ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇಲ್ಲ ರೀ ಇದು ನೋಡಿದ್ರೆ ಸಾಬೀತಾಯಿತು, ನಾನು ಇಲ್ಲಿ ಹೊರಗೆ ಬಂದು ಹಿಂಗೆ ಹೋಗಿದ್ದಕ್ಕೆ ಲಾಸ್ಟ್ ಬೆಳಗ್ಗೆ ಗೊತ್ತಾಗಲಿಲ್ಲ, ಇದು ಖಂಡಿತ ನಾನು ಪರ್ಮಿಟ್ ಕೊಡೋಲ್ಲ, ಇದು ನನಗೆ ಗೊತ್ತಾಗಿದೆ, ಇದನ್ನೆಲ್ಲ ನಾನು FIR ಮಾಡಿಸ್ತೀನಿ ಅಂತ ಹೇಳಿದರು. ಅದೆಲ್ಲ ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ಮಾಧ್ಯಮದವರು ಮತ್ತು DD ಅವರು, ಅದಾದ ನಂತರ PSI ತೋಣಗಲ್ PSI ಇದ್ದರು. ಸುಮಾರು 4:30-5 ಗಂಟೆಗೆ ನಾನು ಹೋಗಿದ್ದಲ್ಲಿ. ಹೋದ್ಮೇಲೆ ಎಲ್ಲವುದು ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ PSI ಅವರು ಎದುರಿಗಿದ್ರು. ನೋಡಿ ನೀವು ನ್ಯಾಯಯುತವಾಗಿ ಮಾಡಿ ಅಂತ ಹೇಳಿದೆ. ನಾನು ಬಂದುಬಿಟ್ಟೆ. ಬಂದಾದ್ಮೇಲೆ ನನಗೆ ದಿವಾಕರಣ್ಣವರು ಅವರು ಇವರು ಫೋನ್ ಮಾಡಿದರು, ನೋಡಿ ಏನೋ ಅಂತೇಳಿ. ಇಲ್ಲ ನಾನು ಅಂದೇನಿಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ ನಾನು ಏನು ಹೇಳಿದ್ರೆ ನಮ್ಮವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡ್ತಾರೆ, ಅದಕ್ಕೆ ಆಯಿತು ಬಿಡೋಣ ಬರಲಿ ಅದು ಮಾತಾಡೋಣ ನೋಡೋಣ. ಅವರು ಬಂದ ತಕ್ಷಣ ನನಗೆ ಅಣ್ಣ ಮಾತಾಡೋಣ ಸ್ವಲ್ಪ. ಏನು ಮಾತಾಡೋದಪ್ಪ, ಏನೂ ಇಲ್ಲ. ನಂತರ ಮಾತಾಡಿದೆ ಅಂತ ಇರೋದು ಹೇಳಿದ ವಾಸ್ತವ, ನನಗೇನು ನೀವಂತ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ, ನಾನು ಬಂದುಬಿಡ್ತೀನಿ ಅಂತೇಳಿ ಹೊರಟುಬಿಟ್ಟೆ. ನಾನು ನಿಮ್ಮಲ್ಲಿ ಕೇಸ್ ಕೊಟ್ಟರು ಅದಕ್ಕೆ ನೀವೇನಾದ್ರು ದುಡ್ಡು ಕೇಳಿದ್ರೆ ಕೇಸ್ ಕೊಟ್ಟಿದ್ದಾರೆ. ಆಯಿತು, ಆ ದುಡ್ಡು ಕೊಟ್ಟರೆ ಅದು ಅವ್ರು ಪ್ರೂವ್ ಮಾಡಲಿ ದುಡ್ಡು ಕೇಳಿದ್ದು. ನನ್ನ ಹತ್ರ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿ ಬಂದಿದ್ವಿ ಅಂತ ಹೇಳಿದ್ರಲ್ಲ ಚಂದ್ರಯಾರ್ ಅಂತ. ಇದ್ರ PCRನಾಗ ಹೆಸರಿದ್ದಿಲ್ಲ, ಅವರು ಈಗ ತಾವೇ ತಡ್ಕೊಂಡ್ರು, ಬೇಸಾಯಿತು. ನನ್ನ ಮನೆಯಲ್ಲಿ CCTV ಫುಟೇಜ್ ಇದ್ದಾವೆ. ಸುಮಾರು 8ಕ್ಕಿಂತ 9 CCTV ಫುಟೇಜ್ ಎಲ್ಲ ಟೋಟ್ಲು ರೆಕಾರ್ಡ್ ಇತ್ತು. ಆಡಿಯೋ ವಿಡಿಯೋ ನಾವು ಮಾತಾಡೋದು ಎಲ್ಲವುದು ರೆಕಾರ್ಡ್ ಇರುತ್ತೆ. ನಾನು ಏನು ಮಾತಾಡಿದ್ದೀನಿ ಏನಲ್ಲಿ ಎಲ್ಲವೂ ದಾಖಲೆ ಸಮೇತ ನಾವು ಒದಗಿಸ್ತೀನಿ, ರೆಡಿ ಮಾಡ್ತೀನಿ. ತಮ್ಮ ಮಾಧ್ಯಮದವ್ರಿಗೂ ಕೊಡ್ತೀನಿ. ಒಂದು 2-3 ದಿನದಾಗ ಎಲ್ಲವನ್ನ ಡೌನ್ಲೋಡ್ ಮಾಡಿ ಕೇಳಿದ್ದೀನಿ. ಈಗ ಡೌನ್ಲೋಡ್ ಮಾಡಿದ್ದೀನಿ, ಕೊಡ್ತೀನಿ. ನಾನು ಏನು ಹೇಳಿದ್ದವ್ರಿಗೆ ನನಗೇನು ಬೇಕಾಗಿಲ್ಲಪ್ಪ, ಇಲ್ಲ ಮಾಧ್ಯಮದವ್ರಿಗೆ ಮಾತಾಡ್ರಿ ಅದು ನಾನು ಏನು ಮಾತಾಡಲ್ಲ, ನನಗೆ ಗೊತ್ತಿಲ್ಲ, ನಾನು ಸೈಲೆಂಟ್ ಆಗಂದ್ರೆ ಸೈಲೆಂಟ್ ಆಗ್ತೀನಿ, ನನಗೆ ಗೊತ್ತಿಲ್ಲ, ನೀವೇನಾರು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದು ನಾನು ನಿಜ. ನನಗೇನಾರು ಕೊಟ್ಟಿದ್ವಿ ಇಲ್ಲ ಕೇಳಿದ್ದು ಡಿಮ್ಯಾಂಡ್ ಅವ್ರು ತೋರಿಸ್ಲಿ ಹೇಳಿ. ನನಗೆ ಪದೇ ಕೇಳಿದ್ರು, ರಿಕ್ವೆಸ್ಟ್ ಮಾಡಿ ಅದು ನನ್ನ ಹತ್ರ ಎಲ್ಲ ಇದೆ. ಇವನು ಸಬ್ ಇನ್ಸ್ಪೆಕ್ಟರ್ DD ಅವರು ಎಲ್ಲರೂ ಇದ್ದರು. ಪದೇ ಕೇಳಿದ್ರೆ ನಾನು ಏನಿದೆ 6 ಸಾವಿರ ರೂಪಾಯಿ ಟನ್, ಅದು 6 ಸಾವಿರ ರೂಪಾಯಿ ಟನ್ನು. ಸುಮಾರು 8 ಸಾವಿರ ಟನ್ ಹೋಗಿದೆ, ಅದರ 3 ಸಾವಿರ ಟನ್ ನೀವು ಎತ್ತೀರಿ. ಈಗ ಕಣ್ಣಿಗೆ ಕಾಣೋದು. ಇನ್ನು 5 ಸಾವಿರ ಟನ್ ಯಾರು ಹೊಡೆದಾರೋ ಗೊತ್ತಿಲ್ಲ ನನಗೆ. ಈಗ ನಿಮ್ಮ ಕಣ್ಣೇರಿ 3 ಸಾವಿರ ಟನ್ ಕಾಣುತ್ತೆ. 3 ಸಾವಿರ ಟನ್ನಿಗೆ 4 ಸಾವಿರ ರೂಪಾಯಿ 1,20,00,000 ಆಗುತ್ತೆ. ನೀವು 1,20,00,000 ನೀನು ಕೊಡೋದು ಬೇಡ, ಕೊಡೋಕೆ ಆಗೋದಿಲ್ಲ, ಹೋಗ ನನಗೇನು ಕೊಡ್ತೀಯ ನೀನು? ಇದು ಅಂದಿರೋದು ನಿಜ. ನಾನು ದುರ್ಗಮ್ಮಂಗುಡಿ ಕುಮಾರಸ್ವಾಮಿ ಕ್ಷೇತ್ರದ ಮಣ್ಣು ಅಲ್ಲಿ ಬೇಸು ದೀಪ ಹಚ್ಚಿ ಪ್ರಮಾಣ ಮಾಡೋಕೆ ರೆಡಿ ಇದ್ದೀನಿ.
ಅವ್ರು ಏನು ಪ್ಲೇ ಮಾಡ್ತಾರೆ ಮಾಡಲಿ, ನನ್ನಲ್ಲಿ ಟೋಟ್ಲ್ ರೆಕಾರ್ಡ್ಸ್ ಎಲ್ಲವೂ ಇದು CC ಫುಟೇಜ್ ಎಲ್ಲ ಇದೆ. ನನಗೆ ಕೊಡಿ ಅಂತ ಹೇಳಿದ್ದು ಏನಾರು ಇದ್ದರೆ ನಾನು ಅದನ್ನ ಸಾಬೀತು ಮಾಡೋಕೆ ರೆಡಿ ಇದ್ದೀನಿ. ಈಗ ನೀವು ಬಿಜೆಪಿಯವರು, ಚಂದ್ರವರು ಬಿಜೆಪಿಯವರು, ಇಲ್ಲಿ ಪಾರ್ಟಿ ಮುಖ್ಯ ಬರಲ್ಲ. ಆಗಿರ್ತಕ್ಕಂಥ ಈ ಏನಿದೆಯಲ್ಲ ಇನ್ಸ್ಟೆಂಟ್ ಇಂಪಾರ್ಟೆಂಟು. ಇಲ್ಲಿ ಸೀಜ್ ಆದ ಮೆಟೀರಿಯಲ್ ಅಲ್ಲ ಅದು ಏನಾಗಿರುತ್ತೆ, ಈ ಪ್ರತಿ ಸಾರಿ ನಾನು 2002ರಿಂದ ನಾನೇ ರೇಕ್ ಲೋಡ್ ಮಾಡ್ತಿದ್ದೆ. ಅಲ್ಲಿರ್ತಕ್ಕಂಥದ್ದು ಹೆಚ್ಚಾದ ಕೂಡಲೇ ಇದು ರೈಲ್ವೆ ಹಳ್ಳಿಗೆ ಜಾಸ್ತಿ ಹೈಟ್ ಆಗ್ತದೆ. ತೆಗೆದು ಒಂದು ಸೈಡಿಗೆ ಹಾಕ್ತಾರೆ. ಸುಮಾರು ಒಂದು 15,000 ಟನ್ ಇರ್ಬೋದು. ಅದು 10-12 ವರ್ಷದಿಂದ ತೆಗೆದಾಕಿರೋದು. ಅದ್ರ ಮೇಲೆ ಗಿಡ ಹುಲ್ಲು ಬೆಳೆದ್ಬಿಟ್ಟೈತೆ. ಅದು ಪ್ರತಿ ಸಾರಿ ಏನಾಗ್ತಿತ್ತು, ರೈಲ್ವೇಜವರು ಟೆಂಡರ್ ಕರಿತಿದ್ರು ಅದನ್ನ ಹರಾಜು ಕರೆದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ತಾಂತಾರೆ. ಕೆಲವು ಮೈನೂರು ಟ್ರೇಡರ್ಸ್ ಆಗಿತ್ತಲ್ಲ ಅವ್ರು ತೊಗೊಂಡು ಮಾಡ್ತಿದ್ರು. ಇದು ಹಂಗೆ ಇರೋದನ್ನ ಇವರೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.